ಓಕೆ ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಈ ಒಂದು ಮಿಶ್ರಣಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಸಾಮಾನ್ಯವಾಗಿ ಮಿಶ್ರಣಗಳಿಗೂ ಮತ್ತು ಸಂಯುಕ್ತಗಳಿಗಿರುವಂಥ ವ್ಯತ್ಯಾಸಗಳು, ಸಂಯುಕ್ತಗಳು ಒಂದು ಡೆಫಿನೆಟ್ ರೇಷೋನಲ್ಲಿ ಫಿಕ್ಸ್ಡ್ ರೇಷೋನಲ್ಲಿದ್ದರೆ, ಮಿಶ್ರಣಗಳಲ್ಲಿ ಆ ಘಟಕಗಳು ಯಾವುದೇ ಒಂದು ಫಿಕ್ಸ್ಡ್ ಅಥವಾ ಡೆಫಿನೆಟ್ ರೇಷೋನಲ್ಲಿ ಇರೋದಿಲ್ಲ. ಆಮೇಲೆ ಎರಡನೇದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಕಂಪೌಂಡ್ನಲ್ಲಿರುವಂಥ ಘಟಕಗಳನ್ನು ಬೇರ್ಪಡಿಸ್ಲಿಕ್ಕೆ ಯಾವುದೇ ಒಂದು ಭೌತ ಮೆಥಡ್ಗಳನ್ನು ವಿಧಾನಗಳನ್ನು ನಾವು ಬಳಸಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಭೌತ ವಿಧಾನಗಳನ್ನು ನಾವು ಬಳಸಬಹುದಾಗಿದೆ. ಅಂದರೆ ಅರ್ಥ, ಮಿಶ್ರಣಗಳಲ್ಲಿರುವಂತಹ ಘಟಕಗಳನ್ನು ನಾವು ಭೌತ ವಿಧಾನಗಳ ಮುಖಾಂತರ ಪ್ರತ್ಯೇಕಿಸಬಹುದು. ಅದು ಹ್ಯಾಂಡ್ ಪಿಕ್ಕಿಂಗ್ ಇರ್ಬೋದು, ಅಂದರೆ ಸಾಮಾನ್ಯವಾಗಿ ಕೈನಿಂದ ನಾವು ಅದನ್ನು ತಗೊಳ್ತಾ ಹೋಗಬಹುದು. ಈಗ ಉದಾಹರಣೆಗೆ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಅಕ್ಕಿ ಅಥವಾ ಗೋಧಿ ಆರಿಸುವಂಥ ಸಂದರ್ಭದಲ್ಲಿ ಅಕ್ಕಿ ಮತ್ತು ಗೋಧಿಗಳಲ್ಲಿ ಇರುವಂಥ ಅಥವಾ ಜೋಳದಲ್ಲಿರುವಂಥ ಈ ಮಣ್ಣಿನ ಕಣಗಳನ್ನು ನಾವು ಕೈನಿಂದ ಸಪ್ರೇಟ್ ಮಾಡ್ತೀವಿ. ಅದೊಂದು ಎಂಥ ಮಿಕ್ಸ್ಚರ್, ಹೆಟ್ರೋಜಿನಸ್ ಮಿಕ್ಸ್ಚರ್ ನೋಡ್ರಿ. ಆ ಹೆಟ್ರೋಜಿನಸ್ ಮಿಕ್ಸ್ಚರ್ನಿಂದ ನಾವು ಫಿಸಿಕಲ್ ಮೆಥಡ್ಗಳ ಮುಖಾಂತರ, ಭೌತ ವಿಧಾನಗಳ ಮುಖಾಂತರ ನಾವು ಅದನ್ನು ಪ್ರತ್ಯೇಕಿಸಬಹುದು. ಅದು ಕ್ರಿಸ್ಟಲೈಸೇಷನ್, ಘನೀಕರಣ ಇರಬಹುದು, ಅಥವಾ ಹ್ಯಾಂಡ್ ಪಿಕ್ಕಿಂಗ್ ಇರಬಹುದು, ಅಥವಾ ಸಬ್ಲಿಮೇಷನ್ ಇರಬಹುದು, ಅಥವಾ ಡಿಸ್ಟಿಲೇಷನ್ ಇರಬಹುದು, ಅಂಶೀಕರಣ ಅಂಥೇಳಿ ನಾವು ಹೇಳ್ತೀವಲ್ಲ, ಅಂಶಿಕ ಅಸವನ ಅಂಥೇಳಿ ನಾವು ಹೇಳ್ತೀವಲ್ಲ. ಈ ರೀತಿ ಅನೇಕ ಭೌತ ವಿಧಾನಗಳ ಮುಖಾಂತರ ನಾವೇನು ಮಾಡಬಹುದು, ಮಿಕ್ಸ್ಚರ್ನಲ್ಲಿರುವಂಥ ಘಟಕಗಳನ್ನು ಪ್ರತ್ಯೇಕಿಸಬಹುದು. ಈ ರೀತಿ ಅನೇಕ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಅದನ್ನು ನೀವು ಒಂದು ಡಿಫ್ರೆನ್ಸ್ ರೂಪದಲ್ಲಿ ಬರ್ಕೊಂಡು ಇಟ್ಕೊಂಡಿರ್ರಿ. ಇವಾಗ ನಾವು ನೆಕ್ಸ್ಟ್ ಕನ್ಸೆಪ್ಟ್ಗೆ ಹೋಗೋಣ. ನೆಕ್ಸ್ಟ್ ಕನ್ಸೆಪ್ಟ್ ಏನಪ್ಪ ಅಂದರೆ, ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಆ್ಯಂಡ್ ದೇರ್ ಮೆಷರ್ಮೆಂಟ್. ಮುಖ್ಯವಾಗಿ ಒಂದು ವಸ್ತುವಿನ ಬಗ್ಗೆ ವಿವರವಾಗಿ ನಾವು ಕಲಿಬೇಕಾದ್ರೆ ಅದರ ಎಲ್ಲ ಮಗ್ಗಲುಗಳನ್ನು ಸಹಿತ ನಾವು ನೋಡಬೇಕಾಗತ್ತೆ. ಹೀಗಾಗಿ ಯಾವುದೇ ಒಂದು ದ್ರವ್ಯನ ನಾವು ಗಮನಿಸಿದಾಗ ಅದರಲ್ಲಿ ಎರಡು ಥರದ ಗುಣಲಕ್ಷಣಗಳನ್ನು ನಾವು ನೋಡ್ತೀವಿ. ಒಂದು ಫಿಸಿಕಲ್ ಪ್ರಾಪರ್ಟೀಸ್, ಅಂದರೆ ಭೌತಿಕ ಗುಣಲಕ್ಷಣಗಳು, ಭೌತ ಗುಣಲಕ್ಷಣಗಳು ಅಂತೇಳಿ ನಾವು ಕರಿತೀವಿ. ಇನ್ನೊಂದು ರಾಸಾಯನಿಕ ಗುಣಲಕ್ಷಣಗಳು ಅಂತೇಳಿ ಕರಿತೀವಿ. ಭೌತ ಗುಣಲಕ್ಷಣಗಳು ಅಂದರೆ ಯಾವುದ್ಯಾವುದಾಗಿರಬಹುದು, ಬಣ್ಣ ಆಗಿರಬಹುದು, ವಾಸನೆ ಆಗಿರಬಹುದು, ರುಚಿ ಆಗಿರಬಹುದು, ಮೆಲ್ಟಿಂಗ್ ಪಾಯಿಂಟ್ ಕರಗೋ ಬಿಂದು ಆಗಿರಬಹುದು, ಬಾಯ್ಲಿಂಗ್ ಪಾಯಿಂಟ್ ಆಗಿರಬಹುದು, ಸಾಂದ್ರತೆ ಆಗಿರಬಹುದು, ವಾಲ್ಯೂಮ್ ಆಗಿರಬಹುದು. ಈ ರೀತಿ ಯಾವ ಪ್ರಾಪರ್ಟಿಗಳು ಅದರದ ಭೌತ ಲಕ್ಷಣಗಳನ್ನು, ಬಾಹ್ಯ ಲಕ್ಷಣಗಳನ್ನು ವಿವರಿಸುತ್ತೆ, ಅವುಗಳಿಗೆ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತೇಳಿ ಕರಿತೀವಿ. ಸೊ ವಾಟ್ ಆರ್ ಆ್ಯಕ್ಚುಲಿ ಫಿಸಿಕಲ್ ಪ್ರಾಪರ್ಟೀಸ್? ದೀಸ್ ಆರ್ ದ ಪ್ರಾಪರ್ಟೀಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ವಿದೌಟ್ ಡಿಸ್ಟರ್ಬಿಂಗ್ ದ ಐಡೆಂಟಿಟಿ ಆಫ್ ದ ಸಬ್ಸ್ಟೆನ್ಸ್. ಇಲ್ಲಿ ವಸ್ತುವಿನ ಒಂದು ಗುರುತತೆ, ವಸ್ತುವಿನ ಒಂದು ಐಡೆಂಟಿಟಿ ಏನಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಅದನ್ನು ಬದಲಾವಣೆಗೊಳಿಸದೇನೆ ಅದರಲ್ಲಿ ಬರುವಂಥ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಗುಣಲಕ್ಷಣಗಳನ್ನು ನಾವು ಕಲಿಯಬಹುದಾಗಿದೆ. ಈಗ ಉದಾಹರಣೆಗೆ ಮೆಲ್ಟಿಂಗ್ ಪಾಯಿಂಟ್ ಅದ. ಈಗ ಮಂಜುಗಡ್ಡೆ ಅದ. ಮಂಜುಗಡ್ಡೆಯನ್ನು ನಾವು ಕರಗಿಸಿದಾಗ 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕರಗಿಸಿದಾಗ ಅದೇನಾಗುತ್ತೆ, ದ್ರವ ರೂಪಕ್ಕೆ ಬರುತ್ತೆ. ಆದರೆ ಘಟಕಗಳು ಏನಿದೆ, ಐಸ್ನಲ್ಲೂ H2O ಇದೆ, ನೀರಿನಲ್ಲಿ ಅಂದರೆ ದ್ರವ ರೂಪದಲ್ಲಿರುವಂಥ ನೀರಿನಲ್ಲೂ H2O ಇದೆ. ಹೀಗಾಗಿ ಯಾವ ಗುಣಲಕ್ಷಣಗಳು ಕೇವಲ ಅದರದ ಬಾಹ್ಯ ರಚನೆಯನ್ನು, ಬಾಹ್ಯ ಅಂಶಗಳನ್ನು ವಿವರಿಸಲ್ಪಡುತ್ತದೆ, ಅವುಗಳನ್ನು ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತೇಳಿ ಕರಿತೀವಿ. ದಟ್ ಮೀನ್ಸ್ ದೀಸ್ ಆರ್ ಫಿಸಿಕಲಿ ಪರ್ಸೀವ್ಡ್. ಅಂದರೆ ಏನರ್ಥ, ಇವುಗಳನ್ನು ನಾವು ಅನುಭವಿಸಬಹುದಾಗಿದೆ, ಅಥವಾ ತಿಳ್ಕೊಳ್ಳಬಹುದಾಗಿದೆ, ಅಥವಾ ನೋಡಬಹುದಾಗಿದೆ ಅಂತ ಹೇಳ್ತೀನಿ. ಅದೇ ರೀತಿ ಕೆಮಿಕಲ್ ಪ್ರಾಪರ್ಟೀಸನ್ನು ನಾವು ಗಮನಿಸಿದಾಗ ಮುಖ್ಯವಾಗಿ ಅವು ರಿಯಾಕ್ಷನ್ಸ್ಗಳನ್ನು ನಾವು ಒಳಗೊಂಡಿರ್ತವೆ, ಕ್ರಿಯೆಗಳು. ಈಗ ಉದಾಹರಣೆಗೆ ಕಾರ್ಬನ್ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಒಂದು ಹೊಸ ಉತ್ಪನ್ನ, ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಒಂದು ಹೊಸ ಉತ್ಪನ್ನ ಆಗಿರುತ್ತೆ. ಈ ಒಂದು ಹೊಸ ಉತ್ಪನ್ನ ತನ್ನದೇ ಆದಂಥ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತೆ. ಕಾರ್ಬನ್ ತನ್ನದೇ ಆದಂಥ ಗುಣಲಕ್ಷಣ ಒಳಗೊಂಡಿರುತ್ತೆ. ಅಂದಾಗ ಕಾರ್ಬನ್ ಡೈಆಕ್ಸೈಡ್ ಆದಾಗ ಕಾರ್ಬನ್ ತನ್ನ ಗುಣಲಕ್ಷಣಗಳನ್ನು ಕಳ್ಕೊಂಡಿರುತ್ತೆ, ಆಕ್ಸಿಜನ್ ತನ್ನ ಗುಣಲಕ್ಷಣಗಳನ್ನು ಕಳ್ಕೊಂಡಿರುತ್ತೆ. ಸೊ ಈ ರೀತಿ ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡುವಂಥ ಸಂದರ್ಭದಲ್ಲಿ ದ್ರವ್ಯ ಆಗಲಿ ಅಥವಾ ಮ್ಯಾಟರ್ ಆಗಲಿ ತನ್ನ ಒಂದು
ಗುಣಲಕ್ಷಣಗಳನ್ನು, ತನ್ನ ಒಂದು ಐಡೆಂಟಿಟಿಯನ್ನು ಕಳ್ಕೊಂಡಿರುತ್ತೆ. ಸೊ ಇವುಗಳು ಯಾವ್ಯಾವಪ್ಪ ಅಂದರೆ ಕಂಪೋಸಿಷನ್ ಅನ್ನಬಹುದು, ಕಂಬಸ್ಟಿಬಿಲಿಟಿ ಅಂದರೆ ದಹನ ಕ್ರಿಯೆ ಅನ್ನಬಹುದು, ಅಥವಾ ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ರಿಯಾಕ್ಷನ್ಸ್ ಅನ್ನಬಹುದು. ಈ ರೀತಿ ವಿವಿಧ ಪ್ರಕಾರದ ರಿಯಾಕ್ಷನ್ಗಳಲ್ಲಿ ಒಂದು ವಸ್ತು ತನ್ನ ಐಡೆಂಟಿಟಿಯನ್ನು ಕಳ್ಕೊಂಡಿದ್ದೆ ಆದರೆ ಅಂಥ ಗುಣಲಕ್ಷಣಗಳನ್ನು ನಾವೇನಂತ ಕರಿತೀವಿ? ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿ ಕರಿತೀವಿ. ಸೊ ದ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ದೋಸ್ ಪ್ರಾಪರ್ಟೀಸ್ ಇನ್ ವಿಚ್ the chemical substance lost their identity and get converted into a new product, and that product has its own characters. It is nowhere concerned with the components which were involved during the reaction. ಸೊ ಇದು ಸಾಮಾನ್ಯವಾಗಿ ಕೆಮಿಕಲ್ ಪ್ರಾಪರ್ಟೀಸ್. ಅಂದರೆ ಮುಖ್ಯವಾಗಿ ಈ ಒಂದು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ಗಳು ಒಂದು ದ್ರವ್ಯದ ಜೊತೆ ಯಾವಾಗಲೂ ನಿರಂತರವಾಗಿ ಇರುತ್ತವೆ. ಆ ಎರಡೂ ಪ್ರಾಪರ್ಟೀಸ್ಗಳು ಎಕ್ಸ್ಪ್ಲೇನ್ ಮಾಡುವುದೇ ನಾವು ಒಂದು ದ್ರವ್ಯದ ಬಗ್ಗೆ ಪಡೆಯುವಂಥ ಸಂಪೂರ್ಣ ಮಾಹಿತಿಯಾಗಿರುತ್ತೆ. ಸೆಕೆಂಡ್, ಈ ಫಿಸಿಕಲ್ ಪ್ರಾಪರ್ಟೀಸ್ಗಳನ್ನು ನಾವು ಮೆಜರ್ಮೆಂಟ್ ಮಾಡ್ತೀವಿ, ಅಳತೆಗೋಲಿದೆ ಅವುಗಳಿಗೆ. ಸೊ ಇಲ್ಲಿ ಮುಖ್ಯವಾಗಿ ಈ ಫಿಸಿಕಲ್ ಪ್ರಾಪರ್ಟೀಸ್ಗಳನ್ನು ನಾವು ಒಂದು ವಸ್ತುವಿನ ಐಡೆಂಟಿಟಿಯನ್ನು, ಗುರುತತೆಯನ್ನು ಕಳೆದು ಹೋಗದೇ ಇರುವಂಥ ರೂಪದಲ್ಲಿ, ಈಗ ಉದಾಹರಣೆಗೆ ನಾನು ಹೇಳಿದೆ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್. ನೀರಿನ ಕುದಿಯೋ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಅಂತೀವಿ, ಅದೇ ಅದರದ್ದು ಕರಗೋ ಬಿಂದು ನಾವು 0 ಡಿಗ್ರಿ ಸೆಲ್ಸಿಯಸ್ ಅಂತೀವಿ. ಇಲ್ಲಿ ನೀರು ಅನ್ನೋದು ಅಂದರೆ ನೀರಿನಲ್ಲಿರುವಂಥ H2O ಮಾಲಿಕ್ಯೂಲ್ದ ಐಡೆಂಟಿಟಿಯನ್ನು ತಪ್ಪಿಸದೇನೆ ಅಥವಾ ಬದಲಾವಣೆ ಮಾಡದೇನೆ ನಾವು ಫಿಸಿಕಲ್ ಪ್ರಾಪರ್ಟೀಸ್ಗಳನ್ನು ಎಕ್ಸ್ಪ್ಲೇನು ಮಾಡಬಹುದು, ಮೇಜರ್ನು ಮಾಡಬಹುದು. ಓಕೆ, ಸೊ ಫಿಸಿಕಲ್ ಪ್ರಾಪರ್ಟೀಸ್ ಕ್ಯಾನ್ ಬಿ ಮೇಜರ್ಡ್ ಆರ್ ಅಬ್ಸರ್ವ್ಡ್ ವಿದೌಟ್ ಚೇಂಜಿಂಗ್ ದ ಐಡೆಂಟಿಟಿ ಆಫ್ ದ compound or composition of the compound. Next, chemical properties always requires chemical change to occur. ನಾನು ಈಗಾಗಲೇ ಹೇಳಿದೆ, ಕೆಮಿಕಲ್ ಪ್ರಾಪರ್ಟೀಸ್ ನಲ್ಲಿ ಏನಾಗುತ್ತೆ, ಒಂದು ವಸ್ತು ತನ್ನ ಐಡೆಂಟಿಟಿಯನ್ನು, ಗುರುತತೆಯನ್ನು ಕಳೆದುಕೊಳ್ಳುತ್ತೆ. ಅಂದರೆ ಕೆಮಿಕಲ್ ಪ್ರಾಪರ್ಟೀಸ್ ಆಲ್ವೇಸ್ ಇನ್ವಾಲ್ವ್ ವಿತ್ electrons. Here electrons are transferred from one species to another species or one substance to another substance. ಹೀಗಾಗಿ ತಮ್ಮ ಐಡೆಂಟಿಟಿಯನ್ನು ನಾವು ಕಳ್ಕೊಂಡು ಬಿಡುತ್ತವೆ. ನೆಕ್ಸ್ಟ್, ಸಾಮಾನ್ಯವಾಗಿ ಒಬ್ಬ ರಾಸಾಯನಶಾಸ್ತ್ರಜ್ಞ ಪಾಯಿಂಟ್ ಆಫ್ ವ್ಯೂ ನಾವು ಥಿಂಕ್ ಮಾಡಿದಾಗ ಒಂದು ವಸ್ತುವಿನ ಬಗ್ಗೆ, ಒಂದು ದ್ರವ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಯಾವಾಗ ಸಿಗುತ್ತೆ ಅಂದರೆ ಆತ ಆ ಒಂದು ದ್ರವ್ಯದ ಭೌತ ಗುಣಲಕ್ಷಣಗಳು ಮತ್ತು ರಾಸಾಯನಿಕ ಗುಣಲಕ್ಷಣಗಳನ್ನು ಸಂಪೂರ್ಣವಾಗಿ ವಿವರಿಸಿದಾಗ ಯಾವುದೇ ಒಂದು ವಸ್ತುವಿನ ಬಗ್ಗೆ ಅದರದ್ದು ವರ್ತನೆ ಬಗ್ಗೆ ನಾವು ವಿವರಿಸಬೇಕಾದ್ರೆ ಮುಖ್ಯವಾಗಿ ಅಲ್ಲಿ ನಮಗೆ ಈ ಒಂದು ಅದರ ಭೌತ ಗುಣಲಕ್ಷಣಗಳು ಮತ್ತು ರಾಸಾಯನಿಕ ಗುಣಲಕ್ಷಣಗಳ ಅವಶ್ಯಕತೆ ಇರುತ್ತೆ. ಅಂದರೆ ಒಂದು ವಸ್ತು ಭೌತ ಗುಣಲಕ್ಷಣಗಳು ಮತ್ತು ರಾಸಾಯನಿಕ ಗುಣಲಕ್ಷಣಗಳನ್ನು ವಿವರಿಸಿದ್ದೇ ಆದರೆ ಆ ಒಂದು ದ್ರವ್ಯದ ಸಂಪೂರ್ಣ ಮಾಹಿತಿ ನಮಗೆ ಸಿಗುತ್ತೆ. ಸೊ ಇದು ಮುಖ್ಯವಾಗಿ ಒಬ್ಬ ಶಾಸ್ತ್ರಜ್ಞಗೆ ಬೇಕಾಗಿರುವಂಥ ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್, ಫಿಸಿಕಲ್ ಪ್ರಾಪರ್ಟೀಸ್ ಅನ್ನ ಮೇಜರ್ಮೆಂಟ್ ಯಾವ ರೀತಿ ಮಾಡಬಹುದು? ಮೇಜರ್ಮೆಂಟ್ ಆಫ್ ಫಿಸಿಕಲ್ ಪ್ರಾಪರ್ಟೀಸ್. ಕ್ವಾಂಟಿಟೇಟಿವ್ ಮೇಜರ್ಮೆಂಟ್ ಆಫ್ ಪ್ರಾಪರ್ಟೀಸ್ ಈಸ್ ರಿಕ್ವೈರ್ಡ್ ಫಾರ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್. ಅಂದರೆ ಒಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ, ಒಂದು ರಿಸರ್ಚ್ ಆಗಬೇಕಾದ್ರೆ, ಒಂದು ಸಂಶೋಧನೆ ಆಗಬೇಕಾದ್ರೆ ಮುಖ್ಯವಾಗಿ ದ್ರವ್ಯದ ಪರಿಮಾಣಾತ್ಮಕ ಅಂದರೆ ಕ್ವಾಂಟಿಟೇಟಿವ್ ಅಂತ ನಾವು ಹೇಳ್ತೀವಿ, ಪ್ರಮಾಣದ ರೂಪದಲ್ಲಿ ಅವುಗಳ ಮೆಜರ್ಮೆಂಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಸಾಮಾನ್ಯವಾಗಿ ನಾನು ಈ ರೂಮಿಂದು ಲೆಂತ್ ಹೇಳಬೇಕಾಗಿದೆ ಅಂತ ಇಟ್ಕೊಳ್ರಿ. ಈ ರೂಮಿಂದ ಲೆಂತ್ ಹೇಳಬೇಕಾದ್ರೆ ನಾನೇನು ಹೇಳ್ತೀನಿ, 6 ಮೀಟರ್ ಅಂತ ಹೇಳ್ತೀನಿ. ಅಂದಾಗ ಸಾಮಾನ್ಯವಾಗಿ ಕ್ವಾಂಟಿಟೇಟಿವ್ ಅಬ್ಸರ್ವೇಷನ್ ಅಥವಾ ಮೇಜರ್ಮೆಂಟ್ ಯಾವಾಗಲೂ ಒಂದು ನಂಬರನ್ನು ಒಳಗೊಂಡಿರುತ್ತೆ, ಅದರ ಜೊತೆ ಅದರದ್ದು ಯೂನಿಟನ್ನು ಒಳಗೊಂಡಿರುತ್ತೆ. ಹೀಗಾಗಿ 6 ಮೀಟರ್ ಅಂತೇಳಿ ನಾನು ಹೇಳಿದೆ ಅಂತ ಇಟ್ಕೋರಿ. 6 ಮೀಟರ್ ಅಂದಾಗ 6 ಅನ್ನೋದು ಒಂದು ನಂಬರ್ ಆಯಿತು, ಅದೇ ಮೀಟರ್ ಅನ್ನೋದು ಒಂದು ಯೂನಿಟ್ ಆಯಿತು, ಲೆಂತ್ ಆಯಿತು. ಸೊ ಈ ರೀತಿ ಫಿಸಿಕಲ್, ಈಗ ಫಾರ್ ಎಕ್ಸಾಂಪಲ್ ನಾನು ಈಗಾಗಲೇ ನಿಮ್ಗೆ ಹೇಳಿದೆ ನೀರಿನ ಕುದಿಯೋ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಅಂದೆ. ಇಲ್ಲಿ 100 ಅನ್ನೋದು ನಂಬರ್, ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಯೂನಿಟ್. ಹಾಗಾಗಿ ಫಿಸಿಕಲ್ ಕ್ವಾಂಟಿಟೀಸ್ ಏನಿದೆ, ಈ ಫಿಸಿಕಲ್ ಕ್ವಾಂಟಿಟೀಸ್ಗಳು ಸಾಮಾನ್ಯವಾಗಿ ಏನಾಗಿರ್ತವ,
ಪರಿಮಾಣಾತ್ಮಕ ಅಂದರೆ ಪ್ರಮಾಣ ಒಳಗೊಂಡಂತಹ ಅಂಶಗಳನ್ನು ಒಳಗೊಂಡಂತಹ ಅಥವಾ ದ್ರವ್ಯರಾಶಿಯನ್ನು ಒಳಗೊಂಡಂತಹ ಒಂದು ಕಂಪೋನೆಂಟ್ಸ್ಗಳ ಆಗಿದ್ದು, ಈ ಒಂದು ಕಂಪೋನೆಂಟ್ಸ್ಗಳ ಮುಖಾಂತರ ನಾವು ಏನಾದರೂ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ, ಕ್ವಾಂಟಿಟೇಟಿವ್ ಅಬ್ಸರ್ವೇಷನ್ ಇರುತ್ತೆ. ಸೊ ಹಿಯರ್ ಎನಿ ಕ್ವಾಂಟಿಟೇಟಿವ್ ಅಬ್ಸರ್ವೇಷನ್ ಆರ್ ಮೆಜರ್ಮೆಂಟ್ ಈಸ್ ರೀಪ್ರೆಸೆಂಟೆಡ್ ಬೈ ಎ ನಂಬರ್ ಫಾಲೋಡ್ ಬೈ ಯೂನಿಟ್ಸ್ ಇನ್ ವಿಚ್ ಇಟ್ ಈಸ್ ಗೋಯಿಂಗ್ ಟು ಬಿ ಮೇಜರ್ಡ್. ಈಗ ಹಾಲನ್ನು ನಾನು 2 ಲೀಟರ್ ತೊಗೊಂಡಿನಿ ಅಂತ ಹೇಳ್ತೀನಿ ಅಂದಾಗ ಹಾಲಿಗೆ ಇಂಪಾರ್ಟೆನ್ಸ್ ಬರೋದು ಅಂದರೆ ಆ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ನಾನು ಹೇಳಬೇಕಾದ್ರೆ ಕಂಪಲ್ಸರ್ಲಿ ನಾನು ಒಂದು ನಂಬರನ್ನು ಮೆನ್ಷನ್ ಮಾಡಬೇಕಾಗತ್ತೆ, ಅದರದ್ದು ಯೂನಿಟನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಆವಾಗ ಮಾತ್ರ ಅದೇನಾಗುತ್ತೆ, ಸಂಪೂರ್ಣವಾದಂಥ ಮಾಹಿತಿಯನ್ನು ಒದಗಿಸುತ್ತೆ. ಆ್ಯಕ್ಚುಲಿ ಈ ಒಂದು ಸೀಕ್ವೆನ್ಸ್ನಲ್ಲಿ ಅನ್ನಬಹುದು ಅಥವಾ ಈ ಒಂದು ಡೈರೆಕ್ಷನ್ನಲ್ಲಿ ನಾವು ಹೋದಾಗ ಮೊದಲಿಗೆ ಅನೇಕ ದೇಶಗಳು ತಮ್ಮದೇ ಆದಂಥ ಒಂದು ಸಿಸ್ಟಮನ್ನು ಫಾಲೋಅಪ್ ಮಾಡ್ತಾ ಇದ್ವು. ಅದರಲ್ಲಿ ಮುಖ್ಯವಾಗಿ ಒಂದು ಇಂಗ್ಲಿಷ್ ಸಿಸ್ಟಮ್ ಮತ್ತು ಇನ್ನೊಂದು ಮೆಟ್ರಿಕ್ ಸಿಸ್ಟಮ್ ಅಂತೇಳಿ 2 ಫಾಲೋಅಪ್ ಆಗ್ತಾ ಇತ್ತು. ಉದಾಹರಣೆಗೆ ನೀವು ನೋಡಿರ್ಬೋದು MKS ಸಿಸ್ಟಮ್ ಅಂತೇಳಿ ನಾವು ಓದ್ತೀವಿ. MKSನಲ್ಲಿ ಮೀಟರ್, ಕಿಲೋಗ್ರಾಮ್, ಸೆಕೆಂಡ್ ಅಂತೀವಿ. FPS ಸಿಸ್ಟಮ್ನಲ್ಲಿ ಫೂಟ್, ಪೌಂಡ್, ಸೆಕೆಂಡ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ CGS ಸಿಸ್ಟಮ್ನಲ್ಲಿ ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್. ಅಂದರೆ ಮುಖ್ಯವಾಗಿ ಈ ಮೂಲ ಏನಂತಾರೆ ನೀವು ಭೌತ ಗುಣಲಕ್ಷಣಗಳಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದರೆ ಒಂದು ಲೆಂತ್ ಬರುತ್ತೆ, ಇನ್ನೊಂದು ಮಾಸ್ ಬರುತ್ತೆ, ಮೂರನೇದ್ದು ಟೈಮ್ ಬರುತ್ತೆ. ಸೊ ಈ LMT ಅಂತ ನಾವು ಹೇಳ್ತೀವಿ. ಈ LMTಯನ್ನು ಪ್ರತಿಯೊಂದು ದೇಶದವರು ತಮಗೆ ಅನುಕೂಲವಾಗುವಂತಹ ಅಳತೆಗೋಲಿನಲ್ಲಿ ಅಳತೆಯ ಪ್ರಮಾಣದಲ್ಲಿ ಹೇಳ್ತಾ ಇದ್ರು. ಈಗ ಉದಾಹರಣೆಗೆ MKS ಸಿಸ್ಟಮ್ನಲ್ಲಿ ನಾನು ಹೇಳಿದೆ, ಇಲ್ಲಿ ಲೆಂತನ್ನು ಮುಖ್ಯವಾಗಿ ನಾವೇನು ಹೇಳ್ತೀವಿ, ಮೀಟರ್ ರೂಪದಲ್ಲಿ ಹೇಳಿದ್ವಿ. ದ್ರವ್ಯರಾಶಿಯನ್ನು, ಮಾಸನ್ನು ಕಿಲೋಗ್ರಾಮ್ ರೂಪದಲ್ಲಿ, ಟೈಮನ್ನು ಸೆಕೆಂಡ್ಗಳ ರೂಪದಲ್ಲಿ ಹೇಳ್ತಾ ಇದ್ರು. ಅದೇ ಥರ ಈ ಒಂದು ಡಿಫ್ರೆಂಟ್ ಸಿಸ್ಟಮ್ಸ್ಗಳು ಅಪ್ಲೈ ಆಗ್ತಾ ಹೋದವು ಆ ಒಂದು ಕಾಲದಲ್ಲಿ. ಆದರೆ ಇದರಿಂದ ಒಬ್ಬ ರಾಸಾಯನಶಾಸ್ತ್ರಜ್ಞನಿಗೆ ಆಗುವಂಥ ತೊಂದರೆ ಏನಾಗ್ತಿತ್ತು ಅಂದರೆ ಅವುಗಳನ್ನು ಕನ್ವರ್ಷನ್ ಮಾಡ್ಕೊಳ್ಳೋದು, ಅವುಗಳನ್ನು ತನಗೆ ಅನುಕೂಲವಾಗುವಂಥ ಯೂನಿಟ್ಗಳಲ್ಲಿ ಪರಿವರ್ತನೆ ಮಾಡೋದು. ಈ ಪ್ರಾಬ್ಲಮ್ಸ್ಗಳು ಬಹಳಷ್ಟು ಪ್ರಚಲಿತವಾದವು. ಹೀಗಾಗಿ ಆತ ಏನು ಮಾಡ್ತಾನೆ ಅಂದರೆ ಒಂದು ಹೊಸ ಸಿಸ್ಟಮನ್ನು ಇಂಟ್ರಡ್ಯೂಸ್ ಮಾಡ್ತಾನೆ. ಅದನ್ನೇ ನಾವು ಸಿಸ್ಟಮ್ ಇಂಟರ್ನ್ಯಾಷನಲ್ SI ಯೂನಿಟ್ಸ್ ಅಂತ ಹೇಳ್ತಿದ್ವಿ. ಇದರಿಂದ ಆಗುವಂಥ ಅನುಕೂಲತೆ ಏನಪ್ಪ ಅಂದರೆ ಎಲ್ಲ ದೇಶಗಳು ಸ್ಟ್ಯಾಂಡರ್ಡ್ ಆಗಿ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಒಂದೇ ಯೂನಿಟನ್ನು ಮೆನ್ಷನ್ ಮಾಡಿದರು. ಸೊ ಹಾಗಾಗಿ ಈ ಒಂದು ಡಿಫ್ರೆಂಟ್ ಸಿಸ್ಟಮ್ಸ್ಗಳೇನಿದ್ದು ಅದು FPS ಅನ್ಬೋದು, MKS ಅನ್ಬೋದು, CGS ಅನ್ಬೋದು, ಈ ಯೂನಿಟ್ಸ್ಗಳಿಂದ ಹೊರಗೆ ಬಂದು ಒಂದು ಹೊಸ ಸಿಸ್ಟಮನ್ನು ಇಂಟ್ರಡ್ಯೂಸ್ ಮಾಡಿದ್ರು. ಯಾವುದೇ ದೇಶದಲ್ಲಿದ್ದರೂ ಸಹಿತ ಅವರು ಇದೇ ಯೂನಿಟ್ನಲ್ಲಿ ತಮ್ಮ ಫಿಸಿಕಲ್ ಕ್ವಾಂಟಿಟಿಯನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದೊಂದು ರೂಲ್ ಬಂತು. ಅದೇ SI ಸಿಸ್ಟಮ್ ಅಂತೇಳಿ ನಾವು ಹೇಳ್ತೀವಿ. ಸೊ ಸಿಸ್ಟಮ್, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಥವಾ SI ಸಿಸ್ಟಮ್, ಮುಖ್ಯವಾಗಿ ಇದು ಫ್ರೆಂಚ್ ಟರ್ಮಿನಾಲಜಿದಿಂದ ಬಳಸಿರುವಂತಹ ಅಥವಾ ಪ್ರತ್ಯೇಕಿಸಿರುವಂತಹ ಒಂದು ವಿಷಯ. ಇಲ್ಲಿ ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಇನ್ ಫ್ರೆಂಚ್ ಲೇ ಸಿಸ್ಟಮೆ ಇಂಟರ್ನ್ಯಾಷನಲ್ ಡಿ ಯೂನಿಟ್ಸ್ ಅಂತೇಳಿ ಕರಿತೀವಿ. ಅದು ವಿಚ್ ಈಸ್ ಅಬ್ರಿವೇಟೆಡ್ ಆಸ್ SI. ಅಂದರೆ SI ಇದು ಲಾಂಗ್ ಫಾರ್ಮ್ ಏನು, ಸಿಸ್ಟಮೆ ಇಂಟರ್ನ್ಯಾಷನಲ್ ಡಿ ಯೂನಿಟ್ಸ್ ಅಂತ ಹೇಳಿ. ಓಕೆ, ಇದು ಮುಖ್ಯವಾಗಿ ಎಸ್ಟಾಬ್ಲಿಷ್ ಆಗಿದ್ದು 11th ಜನರಲ್ ಕಾನ್ಫರೆನ್ಸ್ ಆನ್ ವೇಟ್ಸ್ ಆ್ಯಂಡ್ ಮೇಜರ್ಸ್ನಲ್ಲಿ. ಓಕೆ, ಅದನ್ನು ನಾವು ಶಾರ್ಟ್ನಲ್ಲಿ CGPM ಅಂತಲೂ ಕರಿತೀವಿ, ಕಾನ್ಫರೆನ್ಸ್ ಜನರಲಿ ಡೆಸ್ಪಾಯ್ಡ್ಸ್ ಎಟ್ ಮೇಜರ್ಸ್ ಅಂತ ಹೇಳಿ. ಸೊ ಹಾಗಾಗಿ ಈ ಒಂದು ಸಿಸ್ಟಮ್ನಲ್ಲಿ ಅನೇಕ ಯೂನಿಟ್ಸ್ಗಳನ್ನು ನಾವು ಬಳಸ್ಕೊಂಡ್ವಿ, ಅನೇಕ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು ಬಳಸ್ಕೊಂಡ್ವಿ. ಅವುಗಳಿಗೆ ಒಂದು ನಿರ್ಧಾರಿತವಾದಂತಹ ಖಚಿತವಾದಂಥ ಒಂದು ಯೂನಿಟ್ಸ್ಗಳನ್ನು ಸಹಿತ ನಾವು ತಿಳಿಸ್ಕೊಟ್ವಿ. ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ಏಳು ಬೇಸಿಕ್ ಯೂನಿಟ್ಸ್ಗಳಿದೆ. ಮುಖ್ಯವಾಗಿ 7 ಬೇಸಿಕ್ ಯೂನಿಟ್ಸ್ಗಳಾಗಿದೆ. ಮೊದಲಿಗೆ 3 ಅಂತ ಅಂದ್ಕೊಂಡಿದ್ರು, ನಂತರ ಡಿಸ್ಕಷನ್ನಲ್ಲಿ ಒಟ್ಟು 7 ಬೇಸಿಕ್ ಯೂನಿಟ್ಸ್ಗಳು, ಫಂಡಮೆಂಟಲ್ ಯೂನಿಟ್ಸ್ ಅಂತೇಳಿ ನಾವು ಕರಿತೀವಿ ಅಥವಾ ಫಿಸಿಕಲ್ ಕ್ವಾಂಟಿಟೀಸ್ ಅಂತೇಳಿ ಕರಿತೀವಿ. ಅದರಲ್ಲಿ ಮುಖ್ಯವಾಗಿ ಮೊದಲು ಬರೋದು ಲೆಂತ್.
ಇದನ್ನು ಎಲ್ದಿಂದ ನಾವು ಇಂಡಿಕೇಟ್ ಮಾಡ್ತೀವಿ. ಇದರದ್ದು ನೇಮ್ ಆಫ್ ದ SI ಯೂನಿಟ್ ಈಸ್ ಮೀಟರ್ ಅಂತ ಹೇಳಿ ಕರಿತೀವಿ. ಸಿಂಬಾಲ್ ಸ್ಮಾಲ್ ಎಮ್ ದಿಂದ ಇಂಡಿಕೇಟ್ ಮಾಡ್ತೀವಿ. ಅದೇ ಥರ ಮಾಸ್ ಎಮ್ದಿಂದ ಇಂಡಿಕೇಟ್ ಮಾಡ್ತೀವಿ. ಕಿಲೋಗ್ರಾಮ್ ಈಸ್ ದ ನೇಮ್ ಆಫ್ ದ ಯೂನಿಟ್. kg ರೂಪದಲ್ಲಿ ಬರಿತೀವಿ. ಇಲ್ಲಿ ಎಲ್ಲ ನೋಡ್ರಿ ಸ್ಮಾಲ್ ಲೆಟರ್ಸ್ನಲ್ಲಿದೆ, ಕೆಲವೊಂದು ಕ್ಯಾಪಿಟಲ್ ಲೆಟರ್ಸ್ನಲ್ಲೂ ಕಂಡು ಬರುತ್ತವೆ. ಮಾಸ್ ಎಮ್ ಅಂತೀವಿ. ಕಿಲೋಗ್ರಾಮ್ ಇದೆ, ಅದನ್ನು kg ರೂಪದಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಟೈಮ್ ಟಿ, ಸ್ಮಾಲ್ ಟಿ ಇದೆ ನೋಡ್ರಿ, ಇದು ಸೆಕೆಂಡ್ ಇದೆ, ಸ್ಮಾಲ್ ಎಸ್ ಅನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಎಲೆಕ್ಟ್ರಿಕ್ ಕರೆಂಟ್ ಇದನ್ನು ಐದಿಂದ ಇಂಡಿಕೇಟ್ ಮಾಡ್ತೀವಿ. ಆಂಪಿಯರ್ ಇಸ್ ದ ಯೂನಿಟ್ ನೇಮ್. ಎ, ಕ್ಯಾಪಿಟಲ್ ಎ ಅನ್ನು ಯೂಸ್ ಮಾಡ್ತೀವಿ. ಥರ್ಮೋಡೈನಾಮಿಕ್ ಟೆಂಪರೇಚರ್ ಟಿ ದಿಂದ ಇಂಡಿಕೇಟ್ ಮಾಡ್ತೀವಿ. ಕೆಲ್ವಿನ್ ಇದರದ್ದು ಯೂನಿಟ್ ಆಗುತ್ತೆ. ಕೆ ಅನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅನ್ನು ಸ್ಮಾಲ್ ಎನ್ ದಿಂದ ನಾವು ಇಂಡಿಕೇಟ್ ಮಾಡ್ತೀವಿ. ಮೋಲ್ ಇದರದ್ದು ಹೆಸರು. ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಏನಪ್ಪಾ ಅಂದರೆ MOL, ಮೋಲ್ ಅಂತ ಹೇಳಿ ನಾವು ಕರಿತೀವಿ. ಲುಮಿನಸ್ ಇಂಟೆನ್ಸಿಟಿಯನ್ನು IV ದಿಂದ ನಾವು ಇಂಡಿಕೇಟ್ ಮಾಡ್ತೀವಿ. ಕ್ಯಾಂಡೆಲಾ ಅನ್ನೋದು ಅದರದ್ದು ಹೆಸರು, ನೇಮ್ ಆಫ್ ದ SI ಯೂನಿಟ್. ಆಮೇಲೆ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ CD ರೂಪದಲ್ಲಿ ನಾವು ಬರಿತೀವಿ. ಸೊ ಈ ರೀತಿ 7 ಬೇಸ್ ಯೂನಿಟ್ಸ್ಗಳನ್ನು ಏನು ಮೆನ್ಷನ್ ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಅರ್ಥವಿದೆ, ತನ್ನದೇ ಆದಂಥ ವ್ಯಾಖ್ಯೆಗಳಿವೆ ಅಥವಾ ಡೆಫಿನೇಷನ್ಸ್ಗಳಿದೆ. ಸೊ ಈ ರೀತಿ ಎವ್ರಿ ಫಿಸಿಕಲ್ ಕ್ವಾಂಟಿಟಿ ಹ್ಯಾಸ್ ದೇರ್ ಓನ್ ಡೆಫಿನೇಷನ್, ಹ್ಯಾಸ್ ಎ ಡೆಫಿನೇಟ್ ಸೈಂಟಿಫಿಕ್ ಡೆಫಿನೇಷನ್. ಸುಮ್ಮನೆ ಹೇಳಿಲ್ಲ, ಪ್ರತಿಯೊಂದಕ್ಕೂ ತಮ್ಮದೇ ಆದಂಥ ಒಂದು ಸೈಂಟಿಫಿಕ್ ಅಂದರೆ ಸಂಶೋಧನಾತ್ಮಕ ಅಥವಾ ಒಂದು ವೈಜ್ಞಾನಿಕ ರೂಪದಲ್ಲಿ ಅವುಗಳನ್ನು ನಿರೂಪಿಸಿರುವಂಥ ಯೂನಿಟ್ಸ್ಗಳಾಗಿದೆ. ಸೊ ಹೀಗಾಗಿ ಯೂನಿಟ್ಸ್ಗಳನ್ನು ಪ್ರತಿಯೊಂದು ಯೂನಿಟ್ಸ್ಗೂ ಡೆಫಿನೇಷನ್ ಇದೆ. ಆ ಡೆಫಿನೇಷನ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಈಗ ಯೂನಿಟ್ ಆಫ್ ಲೆಂತ್ ಮೀಟರ್, ಅದಕ್ಕೆ ಆದಂಥ ತನ್ನ ಡೆಫಿನೇಷನ್ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ರೂಪದಲ್ಲಿ ನಾವು ನೋಡ್ಕೊಂಡಿರ್ತೀವಿ. ಇದೇ ರೀತಿ ಕಿಲೋಗ್ರಾಮ್, ಪ್ಲಾಟಿನಮ್ ಇರಿಡಿಯಂ ಅಲಾಯ್ ಅನ್ನು ನಾವು ಒಂದು ಕಡೆ ಇಟ್ಟು ಅದರದ್ದು ತೂಕವನ್ನು 1 kgಗೆ ಹೋಲಿಸಿದ್ವಿ. ಈ ರೀತಿ ಪ್ರತಿಯೊಂದು ಯೂನಿಟ್ಸಿಗೆ ಅದು ಮೀಟರ್ ಆಗ್ಬೋದು, ಕಿಲೋಗ್ರಾಮ್ ಆಗ್ಬೋದು, ಸೆಕೆಂಡ್ ಆಗ್ಬೋದು, ಆಂಪಿಯರ್ ಆಗ್ಬೋದು, ಅಥವಾ ಕೆಲ್ವಿನ್ ಆಗ್ಬೋದು, ಮೋಲ್ ಆಗ್ಬೋದು, ಸೆಲ್ಸಿಯಸ್ ಆಗ್ಬೋದು, ಸೊ ಕ್ಯಾಂಡೆಲ್ ಆಗಬಹುದು. ಯಾವುದೇ ಯೂನಿಟನ್ನು ನೀವು ತಗೊಳ್ರಿ, ಪ್ರತಿಯೊಂದು ಯೂನಿಟ್ಗೂ ಒಂದು ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಆ ಡೆಫಿನೇಷನ್ ಸೈಂಟಿಫಿಕಲಿ ಪ್ರೂವ್ಡ್ ಆಗಿದೆ. ಓಕೆ, ಸೊ ಇದು ಯೂನಿಟ್ಸ್ಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂಥ ವ್ಯಾಖ್ಯೆಗಳಂತೇಳಿ ನಾವು ಹೇಳಬಹುದು. ಇದನ್ನು ನೀವು ಒಂದು ಗ್ಲಾನ್ಸ್ ಮಾಡಿದ್ರಿ, ಒಂದು ಟೆಕ್ಸ್ಟ್ ಬುಕ್ಕನ್ನು ನೀವು ಗ್ಲಾನ್ಸ್ ಮಾಡಿದ್ರಿ ಅಂದರೆ ನಿಮ್ಮ ಅನುಭವಕ್ಕೆ ಬರುತ್ತೆ. ಆದರೆ 7 ಬೇಸಿಕ್ ಯೂನಿಟ್ಸನ್ನು ನಾವು ಕನ್ಸಿಡರ್ ಮಾಡಿದ್ವಿ. ಇವುಗಳಿಂದ ಉತ್ಪತ್ತಿ ಆದಂಥ ಯೂನಿಟ್ಸ್ಗಳನ್ನು ನಾವು ಡಿರೈವ್ಡ್ ಯೂನಿಟ್ಸ್ ಅಂತ ಹೇಳಿ ಕರಿತೀವಿ. ಈಗ ಉದಾಹರಣೆಗೆ ನಾನು ಹೇಳಬೇಕಂದ್ರೆ 7 ಬೇಸಿಕ್ ಯೂನಿಟ್ಸ್ ಆಯಿತು. ಅದು ಆದ ನಂತರ ಇನ್ನು ಕೆಲವೊಂದು ಯೂನಿಟ್ಸ್ಗಳನ್ನು ನಾವು ಹೇಳಬೇಕಂದ್ರೆ ಡೆನ್ಸಿಟಿ ಈ ಬೇಸಿಕ್ ಯೂನಿಟ್ನಿಂದ ಡಿರೈವ್ ಮಾಡಿರುವಂಥದ್ದು. ಸೊ ಈ ರೀತಿ ಪ್ರತಿಯೊಂದು ಯೂನಿಟ್ಸ್ಗೂ ತನ್ನದೇ ಆದಂತಹ ಒಂದು ಡೆಫಿನೇಷನ್ ಇದೆ. ಮತ್ತು ಈ ಯೂನಿಟ್ಸ್ಗಳನ್ನೇ ಬಳಸ್ಕೊಂಡು ನಾವು ಏನು ಮಾಡ್ತೀವಿ, ಡಿರೈವ್ಡ್ ಯೂನಿಟ್ಸ್ಗಳನ್ನು ಪಡಿತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಈಗ ಇಲ್ಲಿ ಸಾಮಾನ್ಯವಾಗಿ ಈ ಒಂದು ರಾಸಾಯನಶಾಸ್ತ್ರದಲ್ಲಿ ಕೆಲವೊಂದು ಪ್ರಿಫಿಕ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಅದು ಪರ್ಟಿಕ್ಯುಲರ್ಲಿ SI ಸಿಸ್ಟಮ್ನಲ್ಲಿ. ಯಾಕಂದರೆ ಇಲ್ಲಿ kg ಮತ್ತು ಗ್ರಾಮ್ 2 ಯೂನಿಟ್ಸ್ಗಳಿದೆ. kg ಕಿಲೋಗ್ರಾಮ್ ಇದೆ, ಹೌದಾ? ಸೊ ಅದನ್ನೇ ಗ್ರಾಮ್ನಾಗಿ ಹೇಳ ಮುಂದಾಗ ಅಂದರೆ ಕನ್ವರ್ಷನ್ ಫ್ಯಾಕ್ಟರ್ ಬಂತು. ಸೊ ಹೀಗಾಗಿ kg ಅಂದರೆ 10⁻³ ಅಂತ ಹೇಳ್ತೀವಿ ನಾವು. ಇದಕ್ಕೆ ಪ್ರಿಫಿಕ್ಸ್ ಏನು ಯೂಸ್ ಮಾಡ್ಕೊಳ್ತೀವಿ ಅಂದರೆ kg ಟು ಗ್ರಾಮನ್ನು ಕನ್ವರ್ಷನ್ ಮಾಡೋ ಮುಂದಾಗ ನಾವೇನು ಹೇಳ್ತೀವಿ, 10⁻³ ಅನ್ನು ಯೂಸ್ ಮಾಡ್ಕೊಳ್ತೀವಿ. ಸೊ ಈ ರೀತಿ ಪ್ರತಿಯೊಂದಕ್ಕೂ ತಮ್ಮದೇ ಆದಂತಹ ಪ್ರಿಫಿಕ್ಸ್ಗಳಿದೆ. ಈಗ ಉದಾಹರಣೆಗೆ ನೀವು ಸೆಂಟಿ ಅಂತ ಹೇಳಿ ತೊಗೊಂಡಾಗ 10⁻² ಬರುತ್ತೆ. ಸೊ ವಿದ್ಯಾರ್ಥಿಗಳೇ,
ಒಂದು ನೀವು ಕೆಲಸ ಮಾಡಬೇಕು, ಏನಂದರೆ ಈ ಒಂದು ಪ್ರಿಫಿಕ್ಸ್ಗಳದ್ದು ಒಂದು ಚಾರ್ಟನ್ನು ನೀವು ಮಾಡ್ಕೊಳ್ಬೇಕು. ಈ ಚಾರ್ಟನ್ನು ನೀವು ಮಾಡಿಕೊಂಡ ನಂತರ ಅದನ್ನು ಬೈ ಹಾರ್ಟ್ ಹಾಕಿದರೆ ಬಹಳ ಉತ್ತಮ. ಬೈ ಹಾರ್ಟ್ ಕೆಲವೊಂದು ವಿಷಯಗಳನ್ನು ನಾವು ಬೈ ಹಾರ್ಟ್ ಹಾಕಬೇಕಾಗತ್ತೆ. ಇವು ಬೈ ಹಾರ್ಟ್ ಹಾಕಿದ್ರಂದರೆ ನಿಮಗೆ ಕನ್ವರ್ಷನ್ ಫ್ಯಾಕ್ಟರ್ ಬಹಳಷ್ಟು ಅನುಕೂಲವಾಗುತ್ತೆ. ಯಾಕಂದರೆ ಕೆಲವೊಂದು CET ಕ್ವಶನ್ಸ್ಗಳಲ್ಲಿ ಸಿಂಪಲ್ ಕನ್ವರ್ಷನ್ಸ್ಗಳನ್ನು ಕೇಳ್ತಾನೆ. ಇದನ್ನು ನೀವು ಫಿಸಿಕ್ಸ್ನಲ್ಲೂ ಸಹಿತ ನಿಮಗೆ ಅನುಭವ ಬರುತ್ತೆ, ಮ್ಯಾಥಮೆಟಿಕ್ಸ್ನಲ್ಲೂ ನಿಮ್ಮ ಅನುಭವ ಬರುತ್ತೆ. ಯಾಕಂದರೆ ಪಿಕೋಮೀಟರ್ನಾಗ ಹೇಳಿರ್ತೀವಿ, ಕೆಲವೊಮ್ಮೆ ನ್ಯಾನೋಮೀಟರ್ನಲ್ಲಿ ಹೇಳಿರ್ತೀವಿ. ಫಾರ್ ಎಕ್ಸಾಂಪಲ್ 10⁻⁻⁹ ಅಂದರೆ ನ್ಯಾನೋ. ಸೊ ಈ ರೀತಿ ಪ್ರತಿಯೊಂದು ಯೂನಿಟ್ಸ್ಗಳನ್ನು ನಾವು ಕನ್ವರ್ಷನ್ ಮಾಡುವಂಥ ಸಂದರ್ಭಗಳಲ್ಲಿ ನಮಗೆ ಈ ಒಂದು ಪ್ರಿಫಿಕ್ಸ್ಗಳು ಬಹಳ ಉಪಯುಕ್ತತೆ ಆಗತ್ವೆ. ಸೊ ಈ ಕಾರಣಕ್ಕಾಗಿ ಇದರದೊಂದು ಚಾರ್ಟನ್ನು ನೀವು ನೋಡ್ಕೊಳ್ರಿ ಅಥವಾ ಒಂದು ಪ್ರಿಪೇರ್ ಮಾಡಿ ಇಟ್ಕೊಳ್ರಿ. ಕನ್ವರ್ಷನ್ ಫ್ಯಾಕ್ಟರ್ಸ್ಗಳನ್ನು ನೀವು ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸೆಷನ್ನಲ್ಲಿ ನಾನು ಯಾವಾಗ ಪ್ರಾಬ್ಲಮ್ಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿಲ್ಲ ಆವಾಗ ನೀವು ಸಾಮಾನ್ಯವಾಗಿ ಈ ಒಂದು ಕನ್ವರ್ಷನ್ ಫ್ಯಾಕ್ಟರ್ ಬಗ್ಗೆ ನಿಮ್ಮ ಅನುಭವಕ್ಕೆ ಬರುತ್ತೆ. ಆದರೆ ಒಂದು ವಿಚಾರ, ನೀವು ಮೊದಲು ಈ ಒಂದು ಕ್ಲಾಸನ್ನು ಕಾನ್ಸಂಟ್ರೇಟ್ ಮಾಡಿ ಕೇಳ್ರಿ. ನಂತರ ಇದೇ ಕ್ಲಾಸನ್ನೇ ನೀವು ಇನ್ನೊಂದು ಸಲ ಪುನರಾವರ್ತನೆ ಮಾಡಿಕೊಂಡು ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವುಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ನೋಟ್ ಡೌನ್ ಮಾಡ್ತಾ ಹೋದ್ರಿ ಅಂದರೆ ನಿಮಗೆ ನೋಟ್ಸೂ ರೆಡಿ ಆಗ್ತಾ ಹೋಗುತ್ತೆ, ಒಂದು ಟೆಕ್ಸ್ಟ್ ಅಪಿಯರೆನ್ಸ್ನು ನಿಮಗೆ ಸಿಗುತ್ತೆ. ಸೊ ಈ ರೀತಿ ಕೇವಲ ಕ್ಲಾಸ್ಗಳನ್ನು ಕೇಳದೇನೆ ಅದರ ಜೊತೆ ನೀವೇನು ಮಾಡ್ತಾ ಹೋಗಬೇಕು, ಮುಖ್ಯವಾಗಿ ಅದರ ಜೊತೆ ಆ ನೋಟ್ಸ್ಗಳನ್ನು ಸಹಿತ ನೀವು ಮಾಡ್ತಾ ಹೋದ್ರಿ ಅಂದರೆ ನಿಮಗೆ ಓದುವಂಥ ಸಂದರ್ಭದಲ್ಲಿ ಬಹಳ ಅನುಕೂಲತೆ ಆಗುತ್ತೆ. ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡುವಂಥ ಸಂದರ್ಭದಲ್ಲಿ ಈ ಫಾರ್ಮುಲಾಗಳು ಬಹಳ ಉಪಯುಕ್ತತೆ ಆಗತ್ತೆ. ಸೊ ಇದೊಂದು ಚಾರ್ಟನ್ನು ನೀವು ಪ್ರಿಪೇರ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಸೊ ಈ ಡಿಫ್ರೆಂಟ್ ಯೂನಿಟ್ಸ್ಗಳನ್ನು ಸಹಿತ ನೀವು ಬೈ ಹಾರ್ಟ್ ಮಾಡಿರಿ. ಆಮೇಲೆ ಅದರದ್ದು ಸಿಂಬಾಲ್ನು ಸಹಿತ ನಾವಿಲ್ಲಿ ತೋರಿಸಿದ್ದೀವಿ ನೋಡ್ರಿ. ನೆಕ್ಸ್ಟ್, ಮಾಸ್ ಮತ್ತು ವೇಟ್ ಎರಡು ಡಿಫ್ರೆಂಟ್ ಕಂಪೋನೆಂಟ್ಸ್. ಆಕ್ಚುಲಿ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ is the amount of matter present in it, while weight is the force exerted by gravity on an object. ಮಾಸ್ ಮತ್ತು ವೇಟ್ ನಾವು ಸಾಮಾನ್ಯವಾಗಿ ಜನರಲ್ ಆಗಿ ಹೇಳ ಮುಂದಾಗ ಮಾಸ್ ಮತ್ತು ವೇಟ್ ಒಂದೇ ಅಂತ ಹೇಳ್ತೀವಿ. ಆದರೆ ಮಾಸ್ ಯಾವಾಗಲೂ ಡೆಫಿನೆಟ್ ಇರುತ್ತೆ. ಒಂದು ವಸ್ತುವಿನಲ್ಲಿರುವಂಥ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ ನಾವು. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ಎ ಮ್ಯಾಟರ್ ಈಸ್ ಮಾಸ್. ಅದೇ ರೀತಿ ವೇಟ್ ಅಂದಾಗ ಯಾವಾಗ ಹೇಳ್ತೀವಿ ನಾವು ಅಂದರೆ ಇಟ್ ಈಸ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಗ್ರಾವಿಟಿ ಆನ್ ಆನ್ ಅಬ್ಜೆಕ್ಟ್. ಈ ರೀತಿ ಒಬ್ಬ ವ್ಯಕ್ತಿಯ ವೇಟ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವ್ಯತ್ಯಾಸ ಆಗಬಹುದು, ಆದರೆ ಮಾಸ್ ಮಾತ್ರ ಯಾವಾಗಲೂ ಫಿಕ್ಸ್ಡ್ ಆಗಿರುತ್ತೆ. ಈಗ ಉದಾಹರಣೆಗೆ ನೀವು ಈ ಗುಲ್ಬರ್ಗ ಸೈನ್ಸ್ ಸೆಂಟರ್ಗೆ ನೀವು ಹೋದ್ರಿ ಅಂದರೆ, ಗುಲ್ಬರ್ಗ ಸೈನ್ಸ್ ಸೆಂಟರ್ನಲ್ಲಿ ನೀವು ಹೋದ್ರಿ ಅಂದರೆ ನಮ್ಮ ತೂಕ ಅರ್ತ್ ಪ್ಲಾನೆಟ್ನಲ್ಲಿ ಭೂಮಿಯಲ್ಲಿ ಎಷ್ಟಿದೆ, ಚಂದ್ರನಲ್ಲಿ ಎಷ್ಟಿದೆ, ಗುರುಗ್ರಹಗಳಲ್ಲಿ ಎಷ್ಟಿದೆ, ಶನಿ ಗ್ರಹಗಳಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನು ನೀವು ಲೆಕ್ಕಾಚಾರ ಹಾಕಬಹುದು. ಯಾಕಂದರೆ ವೇಟ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ದ ಫೋರ್ಸ್ ಎಕ್ಸರ್ಟೆಡ್ ಬೈ ಗ್ರಾವಿಟಿ ಆನ್ ಆನ್ ಅಬ್ಜೆಕ್ಟ್. ಅದೇ ರೀತಿ ಮಾಸ್ ಒಂದು ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಒಂದು ವಸ್ತುವಿನ ಒಳಗಡೆ ಇರುವಂಥ ದ್ರವ್ಯ ರಾಶಿಗೆ ಸಂಬಂಧಪಟ್ಟಿತ್ತು. ಓಕೆ, ಸೊ ಈ ರೀತಿ ಮಾಸ್ ಮತ್ತು ವೇಟ್ ಎರಡು ಸೇಮ್ ಅಲ್ಲ, ಎರಡು ಏನವೇ ಡಿಫ್ರೆಂಟ್ ಆಗಿದೆ. ವೇಟ್ ಯಾವಾಗಲೂ ಏನಾಗ್ತಾ ಹೋಗುತ್ತೆ, ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ಮಾಸ್ ಮಾತ್ರ ನೀವು ಯಾವುದೇ ಪ್ಲೇಸ್ನಾಗ ಹೋದ್ರೂ ಮಾಸ್ ಮಾತ್ರ ಕಾನ್ಸ್ಟೆಂಟ್ ಇರುತ್ತೆ, ಸೇಮ್ ಇರುತ್ತೆ. ದ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್, ವೇರ್ its weight may vary from one place to another due to change in the gravitational force. ಸೊ ಗ್ರಾವಿಟೇಷನಲ್ ಫೋರ್ಸ್ ಪ್ಲೇಸ್ ಟು ಪ್ಲೇಸ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಹೀಗಾಗಿ ಸಾಮಾನ್ಯವಾಗಿ ಏನಾಗುತ್ತೆ, ವೇಟ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ, ಬಟ್ ಮಾಸ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಉಳಿಯುತ್ತೆ, ಯಾಕಂದರೆ ಅದು ಇಂಡಿಪೆಂಡೆಂಟ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್. ನೆಕ್ಸ್ಟ್, SI ಯೂನಿಟ್ ಆಫ್ ಮಾಸ್ ಈಸ್ ಕಿಲೋಗ್ರಾಮ್. ಈಗಾಗಲೇ ನಾವು SI ಯೂನಿಟ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಸೊ SI ಯೂನಿಟ್ ಆಫ್ ಮಾಸ್ ಈಸ್ ಕಿಲೋಗ್ರಾಮ್. ನೆಕ್ಸ್ಟ್, ಗಾತ್ರದ ಬಗ್ಗೆ ನಾವು ಇನ್ಫಾರ್ಮೇಶನ್ ಅನ್ನು ತಗೊಳ್ಳೋಣ. ವಾಲ್ಯೂಮ್ ಈಸ್ ದ ಅಮೌಂಟ್ ಆಫ್ ಸ್ಪೇಸ್ ಆಕ್ಯುಪೈಡ್ ಬೈ ಎ ಸಬ್ಸ್ಟೆನ್ಸ್. ಅಂದರೆ ಒಂದು ವಸ್ತು ಆಕ್ರಮಿಸಿಕೊಂಡಿರುವಂಥ ಗಾತ್ರ, ಒಂದು ವಸ್ತು ಆಕ್ರಮಿಸಿಕೊಂಡಿರುವಂತಹ ಜಾಗವನ್ನು ನಾವೇನಂತ ರೆಫರ್ ಮಾಡ್ತೀವಿ, ವಾಲ್ಯೂಮ್ ಅಂತ ಹೇಳಿ ರೆಫರ್ ಮಾಡ್ತೀವಿ. ಇಟ್ ಈಸ್ ದ ಅಮೌಂಟ್ ಆಫ್ ಸ್ಪೇಸ್ ಆಕ್ಯುಪೈಡ್ ಬೈ ದ ಸಬ್ಸ್ಟೆನ್ಸ್. ಒಂದು ವಸ್ತು ಆಕ್ರಮಿಸಿಕೊಂಡಿರುವಂತಹ ಜಾಗವನ್ನು, ಅದು 3 ಡೈಮೆನ್ಷನಲ್ ಇರುತ್ತೆ ನೋಡ್ರಿ ಯಾವಾಗಲೂ. ಒಂದು ವಸ್ತು ಆಕ್ರಮಿಸಿಕೊಂಡಿರುವಂತಹ ಅಥವಾ
ಆವರಿಸಿಕೊಂಡಿರುವಂತಹ ಒಂದು ಏನಕ್ಕೆ ಜಾಗಕ್ಕೆ ನಾವು ವಾಲ್ಯೂಮ್ ಅಂತ ಹೇಳಿ ಕರಿತೀವಿ. ಇದನ್ನು ಮುಖ್ಯವಾಗಿ ನಾವು ಲೆಂತ್ ಕ್ಯೂಬ್ ಅಂತೇಳಿ ಬರ್ತೀವಿ. ಯಾಕಂದ್ರೆ ಇಲ್ಲಿ ಹೈಟ್ ಇಂಟು ಬ್ರೆಡ್ ಇಂಟು ಏನಾಗುತ್ತೆ ಎಲ್ ಕ್ಯೂಬ್ ಅಂತೇಳಿ ನಾವು ಬರಿತೀವಿ ಸಾಮಾನ್ಯವಾಗಿ. ಹೈಟ್, ಬ್ರೆಡ್ ಆ್ಯಂಡ್ ಲೆಂತ್. ಓಕೆ, ಸೊ 3 ಯೂನಿಟ್ಸ್ಗಳನ್ನು ಅದು ಒಳಗೊಂಡಿರುತ್ತೆ. ಅದನ್ನು ಮೀಟರ್ ಕ್ಯೂಬ್ ರೂಪದಲ್ಲಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಇದರಲ್ಲಿ ವಾಲ್ಯೂಮ್ ಎಸ್ ಐ ಯೂನಿಟ್ನಲ್ಲಿ. ಆದರೆ ನಮ್ಮ ಲ್ಯಾಬೊರೇಟರಿಗಳ ಕನ್ವೀನಿಯೆಂಟ್ಗೋಸ್ಕರ, ಲ್ಯಾಬೊರೇಟರಿನಲ್ಲಿ ನಾವು ಮಾಡುವಂಥ ಪ್ರಯೋಗಗಳ ಅನುಕೂಲತೆಗೋಸ್ಕರ ಅದನ್ನು ನಾವು CM ಕ್ಯೂಬ್ಗಳಲ್ಲೂ ಸಹಿತ DM ಕ್ಯೂಬ್ಗಳಲ್ಲೂ ಸಹಿತ ಎಕ್ಸ್ಪ್ರೆಸ್ ಮಾಡ್ತೀವಿ. SI ಯೂನಿಟ್ ಪಾಯಿಂಟ್ ಆಫ್ ವ್ಯೂ ಮೀಟರ್ ಕ್ಯೂಬ್ ಇದೆ. ಆದರೆ ನಮ್ಮ ಅನುಕೂಲತೆಗೋಸ್ಕರ ನಾವೇನು ಮಾಡ್ತೀವಿ, ಅದನ್ನು CM ಕ್ಯೂಬ್ನಲ್ಲಿ, DM ಕ್ಯೂಬ್ನಲ್ಲಿ, ಕೆಲವೊಂದು ಸಂದರ್ಭಗಳಲ್ಲಿ ಲೀಟರ್ಗಳ ರೂಪದಲ್ಲಿನೂ ಸಹಿತ ನಾವು ಹೇಳ್ತೀವಿ. ಇದು ವಾಲ್ಯೂಮ್ ಆಯಿತು. ನೆಕ್ಸ್ಟ್, ಕಾಮನ್ ಯೂನಿಟ್ ಲೀಟರ್ which is not an SI unit is used for the measurement of volume of liquids. ಲಿಕ್ವಿಡ್ಸ್ಗಳನ್ನು ಸಾಮಾನ್ಯವಾಗಿ ನಾವು ಮೆಜರ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಲೀಟರನ್ನೇ ಬಳಸ್ಕೊಳ್ತಾ ಇದ್ದೀವಿ. ಅದು SI ಯೂನಿಟ್ ಅಲ್ಲ ಆ್ಯಕ್ಚುಲಿ, ಆದ್ರೂ ಅದನ್ನೇ ಬಳಸ್ಕೊಳ್ತಾ ಇದ್ದೀವಿ. ಯಾಕಂದರೆ ನಮಗೆ ಅನುಕೂಲತೆ ಆಗುತ್ತೆ, ನಮ್ಮ ಅನುಕೂಲಗೋಸ್ಕರ ನಾವು ಅದನ್ನು ಬಳಸ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಹೀಗಾಗಿ ಲೀಟರನ್ನು ನಾವು ಬಳಸ್ಕೊಳ್ತಾ ಹೋಗ್ತೀವಿ. ಹಾಗಾದರೆ 1 ಲೀಟರ್ ಎಷ್ಟಕ್ಕೆ ಸಮನಾಗಿರುತ್ತೆ ಅಂದರೆ 1000 ಮಿಲಿಲೀಟರ್. ಅದೇ 1000 CM ಕ್ಯೂಬ್ ಅಥವಾ 1000 ml ಈಕ್ವಲ್ಸ್ ಟು 1 DM ಕ್ಯೂಬ್, 1 ಡೆಸಿಮೀಟರ್ ಕ್ಯೂಬ್. ಸೊ ಇದು ಕನ್ವರ್ಷನ್ ಫ್ಯಾಕ್ಟರ್ಸ್ ಅಂತೇಳಿ ನಾವು ಹೇಳಬಹುದು. ಆಮೇಲೆ ಸಾಮಾನ್ಯವಾಗಿ ಲ್ಯಾಬೊರೇಟರಿಗಳಲ್ಲಿ ನಾವು ಈ ಒಂದು ವಾಲ್ಯೂಮ್ ಆಫ್ ಲಿಕ್ವಿಡ್ಸ್ಗಳನ್ನು ಮೇಜರ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಆವಾಗ ನಾವು ಏನನ್ನು ಬಳಸ್ಕೊಳ್ತೀವಪ್ಪ ಅಂದರೆ ಗ್ರ್ಯಾಜುಯೇಟೆಡ್ ಸಿಲಿಂಡರ್ಸ್ಗಳನ್ನು ಬಳಸ್ಕೊಳ್ತೀವಿ, ಬ್ಯೂರೇಟ್ಗಳನ್ನು ಬಳಸ್ಕೊಳ್ತೀವಿ, ಪಿಪೇಟ್ಗಳನ್ನು ಬಳಸ್ಕೊಳ್ತೀವಿ, ವಾಲ್ಯೂಮೆಟ್ರಿಕ್ ಫ್ಲಾಸ್ಕನ್ನು ಬಳಸ್ಕೊಳ್ತೀವಿ. ಈ 4-5 ಗ್ಲಾಸ್ ಗ್ಲಾಸ್ ಅಪರ್ಟಸ್ಗಳನ್ನು ನಾವು ಬಳಸಿಕೊಂಡು ವಾಲ್ಯೂಮನ್ನು ಡಿಟರ್ಮೈನ್ ಮಾಡ್ತೀವಿ, ವಾಲ್ಯೂಮನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಅದರದ್ದೊಂದು ಫಿಗರನ್ನು ನೀವು ನೋಡ್ರಿ. ಇಲ್ಲಿ ಫಸ್ಟ್ ಫಿಗರ್ ಏನು ರೀಪ್ರೆಸೆಂಟ್ ಮಾಡುತ್ತೆ ಅಂದರೆ ಅದೊಂದು ಬ್ಯೂರೇಟ್. ನಿಮ್ಮ ಅನುಭವಕ್ಕೆ ಬರುತ್ತೆ, ಯಾವಾಗ ನೀವು ಪ್ರಯೋಗಶಾಲೆಗಳಲ್ಲಿ ಎಂಟರ್ ಆಗ್ತಿರಲ್ಲ ಅವಾಗ ಒಂದು ಫಸ್ಟ್ ಪ್ರಾಕ್ಟಿಕಲ್ ಕ್ಲಾಸ್ನಲ್ಲಿ ನಾವು ಇವುಗಳನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಇಲ್ಲಿ ಮೊದಲನೇದು ಬ್ಯೂರೇಟ್ ಅಂತ ಹೇಳಿ ಕರಿತೀವಿ. ಎರಡನೇ ಫಿಗರ್ ಏನು ರೀಪ್ರೆಸೆಂಟ್ ಮಾಡ್ತೀವಿ ಅದನ್ನು ಪಿಪೇಟ್ ಅಂತ ಹೇಳಿ ಕರಿತೀವಿ. ಮೂರನೇದು ಮೇಜರಿಂಗ್ ಜಾರ್ ಅಂತ ಹೇಳಿ ಹೇಳ್ತೀವಿ. ನಾಲ್ಕನೇದು ಸಾಮಾನ್ಯವಾಗಿ ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್ ಅಂತ ಹೇಳಿ ಕರಿತೀವಿ. ಅಂದರೆ ಸಾಮಾನ್ಯವಾಗಿ ಈ ಎಲ್ಲ ಗ್ಲಾಸ್ ಅಪರ್ಟಸ್ಗಳ ಸಹಾಯದಿಂದ ನಾವು ಲಿಕ್ವಿಡ್ಸ್ದು ವಾಲ್ಯೂಮನ್ನು ಮೇಜರ್ಮೆಂಟ್ ಮಾಡ್ತೀವಿ, ಅಳತೆಯನ್ನು ಮಾಡಿಕೊಂಡು ಅದನ್ನು ಪ್ರಯೋಗಕ್ಕೆ ಉಪಯೋಗಿಸ್ಕೊಳ್ತಾ ಇರ್ತೀವಿ. ಸೊ ದೀಸ್ ಆರ್ ದ ಕಾಮನ್ ಗ್ಲಾಸ್ ವೇರ್ಸ್ ಆರ್ ಅಪರ್ಟಸ್ ವಿಚ್ ಆರ್ ಜನರಲಿ ಯೂಸ್ಡ್ ಇನ್ ದ ಲ್ಯಾಬೊರೇಟರಿ ಫಾರ್ ಡಿಟರ್ಮೈನಿಂಗ್, ಫಾರ್ ಕ್ಯಾಲ್ಕುಲೇಟಿಂಗ್ volume of the liquids. Okay, next ಸಾಂದ್ರತೆ ಬಗ್ಗೆ ಬರೋಣ. ಈಗ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಇಟ್ಸ್ ಅಮೌಂಟ್ ಆಫ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಸಾಂದ್ರತೆಯನ್ನು ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ? ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತೇಳಿ ಡಿಫೈನ್ ಮಾಡ್ತೀವಿ. ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂದ್ರೆ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಇಟ್ಸ್ ಅಮೌಂಟ್ ಆಫ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಹಾಗಾದರೆ ಡೆನ್ಸಿಟಿ ಅನ್ನೋದು ಒಂದು ಡಿರೈವ್ಡ್ ಯೂನಿಟ್ ಆಯಿತು. ಯಾಕಂದರೆ ಇಲ್ಲಿ ಮಾಸ್ ಅನ್ನೋದು ಬೇಸಿಕ್ ಯೂನಿಟ್, ವಾಲ್ಯೂಮ್ ಅನ್ನೋದು ಸಹಿತ ಒಂದು ಡಿರೈವ್ಡ್ ಯೂನಿಟ್ ಆಗುತ್ತೆ. ಸೊ ಹಾಗಾಗಿ SI ಯೂನಿಟ್ ಆಫ್ ಯಾವುದು ಡೆನ್ಸಿಟಿನ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೆ ಆದರೆ SI ಯೂನಿಟ್ ಆಫ್ ಮಾಸ್, SI ಯೂನಿಟ್ ಆಫ್ ವಾಲ್ಯೂಮ್. SI ಯೂನಿಟ್ ಆಫ್ ಮಾಸ್ ಏನಿದೆ? kg ಇದೆ. SI ಯೂನಿಟ್ ಆಫ್ ವಾಲ್ಯೂಮ್ ಮೀಟರ್ ಕ್ಯೂಬ್ ಇದೆ. ಸೊ ಅಂದಾಗ ಯೂನಿಟ್ ಏನಾಗುತ್ತೆ? kg ಪರ್ ಮೀಟರ್ ಕ್ಯೂಬ್ ಆಗುತ್ತೆ. ಡೆನ್ಸಿಟಿ SI ಯೂನಿಟ್ ಏನು? kg ಪರ್ ಮೀಟರ್ ಕ್ಯೂಬ್ ಆಗುತ್ತೆ. ಆದರೆ ಲ್ಯಾಬೊರೇಟರಿಗಳಲ್ಲಿ ನಾವು ಜನರಲಿ ನಾನ್ SI ಯೂನಿಟ್ಸ್ಗಳನ್ನೇ ಬಳಸ್ತಾ ಇರ್ತೀವಿ. ಕೆಲವೊಮ್ಮೆ ಅದು ಗ್ರಾಮ್ ಪರ್ CM ಕ್ಯೂಬನ್ನು ಬಳಸ್ಕೊಳ್ತೀವಿ. ಡೆನ್ಸಿಟಿಗೆ, ಸಾಂದ್ರತೆಗೆ ನಾವು ಗ್ರಾಮ್ ಪರ್ CM ಕ್ಯೂಬನ್ನು ಬಳಸ್ಕೊಳ್ತಾ ಇರ್ತೀವಿ. ನೆಕ್ಸ್ಟ್ ಟೆಂಪರೇಚರ್ ಪಾಯಿಂಟ್ ಆಫ್ ವ್ಯೂ ಹೇಳಬೇಕಂದ್ರೆ ಸಾಮಾನ್ಯವಾಗಿ ಈಗಾಗಲೇ ನಿಮ್ಮ ಅನುಭವಕ್ಕಿದೆ,
ಉಷ್ಣತೆ ಮತ್ತು ಶಾಖಕ್ಕೆ ಇರುವಂಥ ವ್ಯತ್ಯಾಸ. ಟೆಂಪರೇಚರ್, ಉಷ್ಣತೆ. ದೇರ್ ಆರ್ 3 ಕಾಮನ್ ಸ್ಕೇಲ್ಸ್ ಟು ಮೇಜರ್ ದ ಟೆಂಪರೇಚರ್. ಸಾಮಾನ್ಯವಾಗಿ 3 ಸ್ಕೇಲ್ಸ್ಗಳಿದೆ ನಮ್ಮ ಹತ್ರ, 3 ಅಳತೆಗೋಲುಗಳಿದೆ ಏನನ್ನ, ಟೆಂಪರೇಚರ್ ಅನ್ನ ಅಳತೆ ಮಾಡುವಲ್ಲಿ. ಒಂದು ಡಿಗ್ರಿ ಸೆಲ್ಸಿಯಸ್ ಅಂತೀವಿ, ಇನ್ನೊಂದು ಡಿಗ್ರಿ ಫ್ಯಾರನ್ ಹೀಟ್ ಅಂತೀವಿ, ಮೂರನೇದು ಕೆಲ್ವಿನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕೆಲ್ವಿನ್ ಅನ್ನೋದು SI ಯೂನಿಟ್ ಆಗುತ್ತೆ. ಆಮೇಲೆ ಥರ್ಮೋಮೀಟರ್ನಲ್ಲಿ ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ ಇರುತ್ತೆ, ಅದು 0 ಡಿಗ್ರಿ ಸೆಲ್ಸಿಯಸ್ ಟು 100 ಡಿಗ್ರಿ ಇರುತ್ತೆ. ಆಕ್ಚುಲಿ 0ದಿಂದ 100 ಯಾಕೆ ತಗೊಂಡಿದ್ವಿ ಅಂದರೆ 0 ಡಿಗ್ರಿ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಆ್ಯಂಡ್ 100 ಡಿಗ್ರಿ ಈಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಹೌದಾ? ಸೊ ಅಂದಾಗ 0 ಡಿಗ್ರಿ ಏನಿದೆ ಫ್ರೀಸಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಆಫ್ ವಾಟರ್, ಕರಗೋ ಬಿಂದು, ನೀರಿನ ಕರಗೋ ಬಿಂದು, ಮತ್ತು 100 ಡಿಗ್ರಿ ಏನಿದೆ ಕುದಿಯೋ ಬಿಂದು ನೀರಿಂದು, ಅದನ್ನೇ ನಾವು ಬಳಸ್ಕೊಂಡಿದ್ದೀವಿ. ಅದೇ ರೀತಿ ನೀವು ಫ್ಯಾರನ್ ಹೀಟ್ ಸ್ಕೇಲ್ ಹೇಳಬೇಕಾದ್ರೆ ಅಲ್ಲಿ 32 ಡಿಗ್ರಿ ಟು 212 ಡಿಗ್ರಿ ತಗೊಂಡಿದ್ದೀವಿ. ಓಕೆ, ಇದಿಷ್ಟು ಫ್ಯಾರನ್ ಹೀಟ್ ಮತ್ತು ಡಿಗ್ರಿ ಸೆಲ್ಸಿಯಸ್ಗೆ ಇರುವಂಥ ಇನ್ಫಾರ್ಮೇಷನ್. ಇನ್ನು ಅವುಗಳ ಸಂಬಂಧ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ನೋಡ್ರಿ. ಅಂದರೆ ಡಿಗ್ರಿ ಫ್ಯಾರನ್ ಹೀಟ್ ಕೊಟ್ಟಿದಾಗ ಡಿಗ್ರಿ ಸೆಲ್ಸಿಯಸ್ ಕಂಡುಹಿಡಿಬಹುದು, ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾಗ ಡಿಗ್ರಿ ಫ್ಯಾರನ್ ಹೀಟನ್ನು ನಾವು ಯಾವ ರೀತಿ ಕಂಡುಹಿಡಿಬಹುದು ಅನ್ನೋದಕ್ಕೆ ಈ ಒಂದು ಫಾರ್ಮುಲಾನ ನಾವು ಬಳಸ್ಕೊಳ್ತೀವಿ. ಈ ಫಾರ್ಮುಲಾ ಬಹಳ ಮುಖ್ಯ ಆಗುತ್ತೆ. ಇದ್ರ ಮೇಲೆ ನಾನು ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಸಹಿತ ಮಾಡಿಸ್ತಾ ಹೋಗ್ತೀನಿ. ಡಿಗ್ರಿ ಫ್ಯಾರನ್ ಹೀಟ್ ಈಸ್ ಈಕ್ವಲ್ಸ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಇದು ಫಾರ್ಮುಲಾ ಇದೆ. ಈ ಫಾರ್ಮುಲಾನ ಬಳಸ್ಕೊಂಡು ನಾವು ಏನು ಮಾಡ್ಬೋದು, ಫ್ಯಾರನ್ ಹೀಟ್ ಕೊಟ್ಟಾಗ ಡಿಗ್ರಿ ಸೆಲ್ಸಿಯಸ್ ಕಂಡುಹಿಡಿಬೋದು, ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾಗ ಫ್ಯಾರನ್ ಹೀಟನ್ನು ಕಂಡುಹಿಡಿಬೋದು. ಈ ಫಾರ್ಮುಲಾ ಬಹಳ ಮುಖ್ಯವಾದದ್ದು. ಎಕ್ಸಾಮ್ದಲ್ಲೂ ಮತ್ತು CET-ನಲ್ಲೂ ಕೇಳುವಂಥ ಒಂದು ಇನ್ಫಾರ್ಮೇಷನ್ ಇದು. ನೆಕ್ಸ್ಟ್, ಇನ್ನು ಕೆಲ್ವಿನ್ ಸ್ಕೇಲ್ಗೂ ಮತ್ತು ಡಿಗ್ರಿ ಸೆಲ್ಸಿಯಸ್ಗೂ ಯಾವ ರೀತಿ ಸಂಬಂಧ ಇದೆ ಅಂದರೆ ಅದಕ್ಕೊಂದು ಫಾರ್ಮುಲಾ ಬರುತ್ತೆ. ಕೆಲ್ವಿನ್ ಈಸ್ ಈಕ್ವಲ್ಸ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15. ಅಂದರೆ ಅರ್ಥ ನೋಡ್ರಿ, ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದ ಅಂದರೆ ನಾವು ಕೆಲ್ವಿನ್ ಕಂಡುಹಿಡಿಬಹುದು, ಕೆಲ್ವಿನ್ ಕೊಟ್ಟಿದ್ದ ಅಂದರೆ ಡಿಗ್ರಿ ಸೆಲ್ಸಿಯಸ್ ಅನ್ನು ಕಂಡುಹಿಡಿಬಹುದು. ಸೊ ಇವೆರಡು ಫಾರ್ಮುಲಾಗಳ ಮುಖಾಂತರ ನಾವೇನು ಮಾಡ್ಬೋದು, ಕನ್ವರ್ಷನ್ ಫ್ಯಾಕ್ಟರ್ಸ್ ಅನ್ನು ಮಾಡ್ಬೋದು. ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದ ಅಂದರೆ ಫ್ಯಾರನ್ ಹೀಟ್ ಕೊಟ್ಟಿದ್ದ ಅಂದರೆ ಕೆಲ್ವಿನ್ ರೂಪದಲ್ಲೂ ಸಹಿತ ನಾವು ನೋಡ್ಕೊಳ್ಬಹುದು, ಅವುಗಳನ್ನು ಬಳಸಬಹುದು. ಈ ಒಂದು ಸೂತ್ರಗಳ ಮುಖಾಂತರ ನಾವೇನು ಮಾಡ್ಬೋದು, ಕನ್ವರ್ಷನ್ ಮಾಡ್ಕೊಳ್ಬಹುದು. ಈಗ ನಿಮಗೆ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ನಾನು 3 ಟೆಂಪರೇಚರ್ ಸ್ಕೇಲ್ಗಳನ್ನು ನಿಮಗೆ ತೋರಿಸಿದ್ದೀನಿ. ಒಂದು ಫ್ಯಾರನ್ ಹೀಟ್ ರಿಪ್ರೆಸೆಂಟೇಷನ್, ಇನ್ನೊಂದು ಸೆಲ್ಸಿಯಸ್ ಡಿಗ್ರಿ ಸೆಲ್ಸಿಯಸ್, ಮೂರನೇದು ಕೆಲ್ವಿನ್. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಿದಾಗ ಇಲ್ಲಿ ಫ್ಯಾರನ್ ಹೀಟ್ 32 ಡಿಗ್ರಿ ಫ್ಯಾರನ್ ಹೀಟ್ ಇದೆ, ಅಲ್ಲಿಂದ ಶುರು ಆಗಿದ್ದು 212 ಡಿಗ್ರಿ ಫ್ಯಾರನ್ ಹೀಟ್. ಅದೇ ರೀತಿ ನೀವು ಡಿಗ್ರಿ ಸೆಲ್ಸಿಯಸ್ನಾಗ ಹೋದಾಗ 100 ಡಿಗ್ರಿ ಸೆಲ್ಸಿಯಸ್ ಇದೆ ಮತ್ತು 0 ಡಿಗ್ರಿ ಸೆಲ್ಸಿಯಸ್ನಿಂದ ಶುರು ಆಗುತ್ತೆ. ಅಂದರೆ 32 ಡಿಗ್ರಿ ಫ್ಯಾರನ್ ಹೀಟ್ ಈಸ್ ಈಕ್ವಲ್ಸ್ ಟು 0 ಡಿಗ್ರಿ ಸೆಲ್ಸಿಯಸ್ ಅಂತ. ಅದು ಆ್ಯಕ್ಚುಲಿ ಏನು, ಮೆಲ್ಟಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಹೇಳಿ. ಅದೇ ಥರ ನೀವು 25 ಡಿಗ್ರಿ ಸೆಲ್ಸಿಯಸ್ಗೆ ಹೋದಾಗ ಅಲ್ಲಿ 77 ಡಿಗ್ರಿ ಫ್ಯಾರನ್ ಹೀಟ್ ಬರುತ್ತೆ. ಅದೇ ಥರ ನೀವು 37 ಡಿಗ್ರಿ ಸೆಲ್ಸಿಯಸ್ ಹೋದಾಗ ಅದು ಹ್ಯೂಮನ್ ಬಾಡಿ ಟೆಂಪ್ರೇಚರ್, ಇಲ್ಲಿ 98.6 ಫ್ಯಾರನ್ ಹೀಟನ್ನು ತೋರಿಸುತ್ತೆ. 212 ಡಿಗ್ರಿ ಫ್ಯಾರನ್ ಹೀಟ್ ಮುಖ್ಯವಾಗಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ತೋರಿಸುತ್ತೆ. ಅಂದರೆ ಇದು ಸೆಲ್ಸಿಯಸ್ ಮತ್ತು ಫ್ಯಾರನ್ ಹೀಟ್ಗೆ ಇರುವಂಥ ಸಂಬಂಧಗಳನ್ನು ನಾವು ನೋಡ್ತೀವಿ. ಇನ್ನು ಯಾರಾದರೂ ಕೇಳ್ಬೋದು, ಯಾಕೆ 32 ಡಿಗ್ರಿ ಫ್ಯಾರನ್ ಹೀಟ್ನಿಂದೇ ಶುರು ಮಾಡಿದ್ರು ಅಂದರೆ ನೀವು ಹೇಳ್ಬೋದು 0 ಡಿಗ್ರಿ ಸೆಲ್ಸಿಯಸ್ ಈಸ್ ಈಕ್ವಲ್ಸ್ ಟು 32 ಡಿಗ್ರಿ ಫ್ಯಾರನ್ ಹೀಟ್ ಅಂತ ಹೇಳಿ. ನೆಕ್ಸ್ಟ್, ಇನ್ನು ಕೆಲ್ವಿನ್ ಸ್ಕೇಲ್ಗೆ ಹೋದಾಗ ಅಲ್ಲಿ ಸ್ಟಾರ್ಟ್ ಆಗೋದೇ 273.15 ಕೆಲ್ವಿನ್, ಅದು ಈಕ್ವಲೆಂಟ್ ಟು 0 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಅದಾದ ನಂತರ ನಾವು 298 ಕೆಲ್ವಿನ್ಗೆ ಹೋದಾಗ ಅದು ರೂಮ್ ಟೆಂಪ್ರೇಚರ್ ಆಗುತ್ತೆ. 310 ಕೆಲ್ವಿನ್ ಆದಾಗ 310 ಕೆಲ್ವಿನ್ ಈಸ್ ನಥಿಂಗ್ ಬಟ್ 37 ಡಿಗ್ರಿ ಸೆಲ್ಸಿಯಸ್, ಅದು ಹ್ಯೂಮನ್ ಬಾಡಿ ಟೆಂಪ್ರೇಚರ್. ಅದೇ 373 ಕೆಲ್ವಿನ್ ಹೋದಾಗ ಅದು 100 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಸೊ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂದರೆ, ಕೆಲ್ವಿನ್ ಸ್ಕೇಲ್ನಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ಗಳು ಬರೋದಿಲ್ಲ, ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ -4 ಡಿಗ್ರಿ ನಿಮಗೆ ಸಿಗ್ಬೋದು, ಆದರೆ ಕೆಲ್ವಿನ್ನಲ್ಲಿ ಮೈನಸ್ ಇರೋದಿಲ್ಲ, ಎಲ್ಲನೂ ಪ್ಲಸ್ ವ್ಯಾಲ್ಯೂನಲ್ಲಿ ನಮಗೆ ಸಿಗುತ್ತೆ. ಅದೇ ಒಂದು ಅನುಕೂಲತೆ ಇರೋಗೋಸ್ಕರ ನಾವು ಕೆಲ್ವಿನನ್ನೇ SI ಯೂನಿಟ್ ರೂಪದಲ್ಲಿ ಬಳಸ್ಕೊಂಡಿದ್ದೀವಿ. ಈ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಇದರ ಮುಂದಿನ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.